ಮಾಧ್ಯಮ ಮಿತ್ರರಿಗೆ ಇವತ್ತು ಧನ್ಯವಾದ ತಿಳಿಸ್ತಾ ಇವತ್ತು ಅಂದರೆ ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆ ಯಾವುದೇ ಸಮಸ್ಯೆಗಾದರೂ ಒಂದು ವಿದ್ಯಾರ್ಥಿಗಳು ಮತ್ತು ಮಾಧ್ಯಮದವರು ಇವತ್ತು ಮಾಧ್ಯಮದವರು ಇಲ್ಲ ಅಂತಂದರೆ ಯಾವ ಸಮಸ್ಯೆನೂ ಬಗೆಹರಿಸ್ತಿಲ್ಲ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾಡಿನ ಸಮಸ್ತ ಜನಗಳ ಪರವಾಗಿ ಮಾಧ್ಯಮದವರು ಮತ್ತೊಮ್ಮೆ ನಾನು ಧನ್ಯವಾದ ತಿಳಿಸ್ತಾ ವಿದ್ಯಾರ್ಥಿಗಳಿಗೆ ಇವತ್ತು ಸರ್ಕಾರ ಸುಮಾರು 2 ವರ್ಷದಿಂದ ಬರೀ ಒಳ ಮೀಸಲಾತಿ ಅಂತ ನೆಪ ಹೇಳ್ಕೊಂಬಂದು ಸುಮಾರು 2 ವರ್ಷದಿಂದ ಕಂಟಿನ್ಯೂಸ್ ಹೋರಾಟ ಮಾಡ್ಕೊಂಡ್ ಬಂದಿದ್ದೀವಿ. ಕಳೆದ 5-6 ವರ್ಷದಿಂದ ಯಾವುದೂ ರೆಕ್ರೂಟ್ಮೆಂಟ್ ಆಗಲಿಲ್ಲ. ಈ 3 ವರ್ಷದಿಂದ 5 ವರ್ಷದಿಂದ ಯಾಕೆ ರೆಕ್ರೂಟ್ಮೆಂಟ್ ಆಗಿಲ್ಲ ಅಂದ್ರೆ 2 ವರ್ಷ ಕೋವಿಡ್ ಇಯರು, 1 ವರ್ಷ ಎಲೆಕ್ಷನ್ ಇಯರು, ಲಾಸ್ಟ್ 2 ವರ್ಷ ಒಳ ಮೀಸಲಾತಿ ಅಂತ ಹೇಳಿ ನೆಪ ಹೇಳ್ಕೊಂಡ್ಬಂದು ಒಂದೇ ಒಂದು ರೆಕ್ರೂಟ್ಮೆಂಟ್ ಆಗಿಲ್ಲ. ಪ್ರತಿ ಒಂದು ಹೋರಾಟದಲ್ಲಿ ಸೆಪ್ಟೆಂಬರ್ 25ನೇ ತಾರೀಕು ಹೋರಾಟ ಮಾಡಿದಾಗ ಒಂದು ನೋಟಿಫಿಕೇಶನ್ಸ್ ಆಯ್ತು, 708 ವೇಕೆನ್ಸಿ ಇದು. ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಹೋರಾಟ ಮಾಡ್ಕೊಂಡ್ ಬಂದಂಗೆಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮೀಟ್ ಮಾಡಿದಾಗ ಅಷ್ಟೇ ಇನ್ನೇನು ಮಾಡ್ತೀನಿ, ನೀನು ನಾಳೆ ಮಾಡ್ತೀನಿ, 2 ತಿಂಗಳಲ್ಲಿ ಮಾಡ್ತೀನಿ, 1 ವಾರದಲ್ಲಿ ಮಾಡ್ತೀನಿ, ಇನ್ನೇನು ನಾಳೆನೇ ಮಾಡ್ತೀನಿ ಅನ್ನೋ ತರ ಹೇಳಿಕೆ ಕೊಟ್ಟರು. ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಸರ್ ಏನಿದ್ದಾರೆ ಅಂದ್ರೆ ಸುಮಾರು ಮೋರ್ ದೆನ್ ಒಂದು 300-400 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಸರ್. 10,000, 20,000, 30,000 ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಒಂದೇ ಒಂದು ನೋಟಿಫಿಕೇಶನ್, ಒಂದು ವೇಕೆನ್ಸಿ ಫಿಲ್ ಮಾಡಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ಮಾನ್ಯ ಗೃಹ ಸಚಿವರಾದಂತಹ ಪರಮೇಶ್ವರ್ ಸರ್ ಪ್ರತಿ ಮಾಧ್ಯಮದ ಮುಖಾಂತರ ಹೇಳಿಕೆ ಕೊಟ್ಕೊಂಡು ಅತಿ ಶೀಘ್ರದಲ್ಲಿ ಮಾಹಿತಿ ತರಿಸ್ಕೊಂತೀನಿ, ಇನ್ನೇನು 2 ದಿನದಲ್ಲಿ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳಿ 6 ತಿಂಗಳು ಮುಂಚೆ ಹೇಳಿದ್ರು. ಈಗ ಒಂದು ವಾರ 10 ದಿನ ಆಯ್ತು. 10 ದಿನ ಮುಂಚೆ ಏನ್ ಹೇಳಿದ್ರು ಅಂದ್ರೆ ಒಂದೇ ವಾರದಲ್ಲಿ 8 ದಿನದಲ್ಲಿ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಟ್ವಿಟರ್ ಅಕೌಂಟ್ ಅಲ್ಲಿ ಪ್ರತಿಯೊಬ್ಬರದು ವಿಡಿಯೋ ಮಾಡೋ ಆಗ್ತಿದ್ದಾರೆ. ಅಂದ್ರೆ ಇನ್ನೇನು ನಾಳೆ ನೋಟಿಫಿಕೇಶನ್ಸ್ ಆಗೋಗಿದೆ ಅನ್ನೋ ತರ. ಆದ್ರೆ ಇಲ್ಲಿವರೆಗೂ ಬರೀ ಪೇಪರ್ ಸ್ಟೇಟ್ಮೆಂಟ್ಸ್, ಮಾಧ್ಯಮದ ಸ್ಟೇಟ್ಮೆಂಟ್ಸ್ ಆಯ್ತು ಸರ್. ನಾವು ಇಲ್ಲಿವರೆಗೂ ನಾವು ಹೋರಾಟ 20ನೇ ತಾರೀಕೇನು ಇದೇ ತಿಂಗಳು 20ನೇ ತಾರೀಕು ಇಂದ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಆದ್ರೆ ನಿನ್ನೆ ಮಧ್ಯಾಹ್ನ GB ಎಲೆಕ್ಷನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಅಂದ್ರೆ ಜೂನ್ 14ನೇ ತಾರೀಕಿಂದ 24ನೇ ತಾರೀಕು 24ನೇ ತಾರೀಕು ತನಕ ಇವರು GB ಎಲೆಕ್ಷನ್ ಮಾಡಿದ್ರೆ ಇವರು ಕೋಡ್ ಆಫ್ ಕಂಡಕ್ಟ್ ಒಂದ್ಸತಿ ಇವರು ಅನೌನ್ಸ್ ಮಾಡಿದ್ರೆ ಯಾವ ನೋಟಿಫಿಕೇಶನ್ಸ್ ಮಾಡೋಕ್ಕಾಗಲ್ಲ ಸರ್. ಅದರಿಂದ ನಾನು ಈ ಮಾಧ್ಯಮದ ಮುಖಾಂತರ ನಿಮ್ಗೆಲ್ಲರಿಗೂ ನಾನು ಕೇಳ್ಕೊಂತೀನಿ ಸರ್, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಇವತ್ತು ಬರೀ ಪ್ರತಿಯೊಂದು ಇಲಾಖೆಯಿಂದ 2,84,000 ಖಾಲಿ ಹುದ್ದೆ ಇದೆ 43 ಇಲಾಖೆಯಿಂದ. ಅದರಲ್ಲಿ ನಾವು ಹೋರಾಟ ಮಾಡಿದ್ದಾದ್ಮೇಲೆ 56,432 ಹುದ್ದೆಗಳನ್ನ ಭರ್ತಿ ಮಾಡ್ತೀನಿ ಅಂತ ಏನ್ ಹೇಳಿದ್ದಾರೆ. ಅದು ವಿತಿನ್ 6 ಮಂತ್ ಅಲ್ಲಿ ಭರ್ತಿ ಆಗಬೇಕು. 6 ತಿಂಗಳೊಳಗಡೆ 56,432 ಹುದ್ದೆಗಳು ಭರ್ತಿ ಆಗಬೇಕು. ಇದೇ ವರ್ಷ ಇನ್ನೂ 50,000 ಹುದ್ದೆಗಳನ್ನ ಇವರು ಭರ್ತಿ ಮಾಡ್ಕೊಬೇಕು ಪ್ರತಿ ಒಂದು ಇಲಾಖೆಯಿಂದ ಸರ್. ಶಿಕ್ಷಣ ಇಲಾಖೆಯಿಂದ PSTR ಅವ್ರು PSTR ನೋಟಿಫಿಕೇಶನ್ಸ್ ಈಗ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಅವರು. ಅಂದ್ರೆ HSTR GPSTR ನೋಟಿಫಿಕೇಶನ್ಸ್ ಮಾಡಿದ್ದಾದ್ಮೇಲೆ ಮಾಡ್ತೀನಿ ಅಂತ ಹೇಳಿದ್ರು. ಯಾವುದೇ ಕಾರಣಕ್ಕೂ ಶಿಕ್ಷಣ ಇಲಾಖೆಯಿಂದ PSTR, HSTR, GPSTR, ಕಂಪ್ಯೂಟರ್ ಟೀಚರ್ಸ್ ಇರ್ಬೋದು, ಮತ್ತೆ PU ಲೆಕ್ಚರರ್, ದೈಹಿಕ ಶಿಕ್ಷಕರದು ಎಲ್ಲಾ ನೋಟಿಫಿಕೇಶನ್ಸ್ ಒಟ್ಟಿಗೆ ಆಗ್ಬೇಕು ಸರ್. ಯಾವುದೇ ಕಾರಣಕ್ಕೂ ಒಟ್ಟಿಗೆ ಒಂದೇ ಸತಿ ನೋಟಿಫಿಕೇಶನ್ಸ್ ಆಗಬೇಕು, ಒಂದೇ ಟೈಮಲ್ಲಿ ಮುಗಿಸ್ಬೇಕು. ವಿತಿನ್ 6 ಮಂತ್ ಅಲ್ಲಿ 56,432 ಹುದ್ದೆಗಳನ್ನ ಕಂಪ್ಲೀಟ್ ಮಾಡ್ಕೊಬೇಕು. ಅದರಲ್ಲೂ ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ವೇಕೆನ್ಸಿ ಇರುತ್ತೋ ಅದರಲ್ಲಿ ಅಪ್ ಟು 80% ದೇರ್ ಇಸ್ ನೋ ನೀಡ್ ಆಫ್ ಫೈನಾನ್ಷಿಯಲ್ ಅಪ್ರೂವಲ್ ಬೇಕಿಲ್ಲ. 100 ಪೋಸ್ಟ್ ಇದೆ ಅಂತಂದ್ರೆ 80 ಪೋಸ್ಟ್ ತನಕ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಬೇಕಿಲ್ಲ ಸರ್. ಇವತ್ತು KKRDB ಇಂದ ಇವತ್ತು ಅವರು ಬರೀ ಮೀಟಿಂಗ್ ಮಾಡ್ಕೊಂತಿದ್ದಾರೆ ಅಷ್ಟೇ. ಅದ್ರಲ್ಲಿ 1,000 ಕೋಟಿ ಅನುದಾನ ವಾಪಸ್ ತಗೊಂತಾ ಇದಾರೆ. ಪ್ರತಿ ವರ್ಷ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಅದನ್ನ ಇಂಪ್ಲಿಮೆಂಟೇ ಮಾಡ್ತಾ ಇಲ್ಲ, ಅವರು ಕಾರ್ಯರೂಪಕ್ಕೆ ತಗೊಂಬತ್ತಾ ಇಲ್ಲ. ಇವತ್ತು ಎಲ್ಲ ಸಮಸ್ತ ಕರ್ನಾಟಕದ ವಿದ್ಯಾರ್ಥಿಗಳ ಪರವಾಗಿ PSTR ಅದು HK ಆಗಿರ್ಬೋದು, ನಾನ್ HK ಒಟ್ಟಾಗಿ ಎಲ್ಲ ನೋಟಿಫಿಕೇಶನ್ಸ್ ಮಾಡಬೇಕು. ಪೊಲೀಸ್ ಇಲಾಖೆಯಿಂದ ಸರ್ ಇವರು ಮಾನ್ಯ ಗೃಹ ಸಚಿವರು ಬರೀ 8,000 ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಇದಾರಲ್ಲ, ಇದ್ರಲ್ಲಿ ಸುಮಾರು 30,000 ಖಾಲಿ ಹುದ್ದೆಗಳಿದಾವೆ. ಕನಿಷ್ಠ ಅಂತಂದ್ರೆ 20,000 ವೇಕೆನ್ಸಿ ಇವಾಗಲೇ ಫಿಲ್ ಮಾಡಬೇಕು. ಕಳೆದ 5-6 ವರ್ಷದಿಂದ ಯಾವ್ದು ರೆಕ್ರೂಟ್ಮೆಂಟ್ ಆಗ್ಲಿಲ್ಲ. ಬರೀ ನೋಟಿಫಿಕೇಶನ್ಸ್ ಮಾಡ್ತೀವಿ ಸರ್. ಇವರು ಬೈ ಎಲೆಕ್ಷನ್ ವಿತಿನ್ ಟೈಮ್ ಲಿಮಿಟ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಂತಾರೆ. ವಿತಿನ್ 2-3 ಮಂತ್ಸ್ ಅಲ್ಲಿ ಇವರಿಗೆ ಇರೋ ಕಂಪ್ಲೀಟ್ ಎಂಟೈರ್ ಅಧಿಕಾರಿಗಳಿರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, MLA ಇರ್ಬೋದು, ಎಲ್ಲರನ್ನು ಕಾನ್ಸ್ಟಿಟ್ಯೂನ್ಸಿ ಇದ್ದು ಇದು ಎಲೆಕ್ಷನ್ಸ್ ಇದ್ ಮಾಡ್ತಾರೆ, ಪ್ರೋಸೆಸ್ ಕಂಟಿನ್ಯೂ ಮಾಡ್ಕೊಂತಾರೆ. ಇವತ್ತು ವಿದ್ಯಾರ್ಥಿಗಳು ಲಕ್ಷಾಂತರ ವಿದ್ಯಾರ್ಥಿಗಳು ಇತ್ತು ಒಂದು ಟೈಮ್ ಊಟಕ್ಕೆ ಸರ್. ಇವ್ರು ಹೇಳಿದಾಗೆಲ್ಲ ನಾನೇ ಇವರು ಹೋಗಿ ಸರ್ಕಾರಕ್ಕೆ ಮೀಟ್ ಮಾಡಿದಾಗೆಲ್ಲ 2 ತಿಂಗಳಲ್ಲಿ ಮಾಡ್ತೀನಿ, 1 ತಿಂಗಳಲ್ಲಿ ಮಾಡ್ತೀನಿ ಅಂತ ಹೇಳಿರ್ತಾರೆ. ನಾನು ಅದೇ ಸ್ಟೇಟ್ಮೆಂಟ್ಸ್ ಬಂದು ಸ್ಟೂಡೆಂಟ್ಸ್ ಹೇಳಿರ್ತೀನಿ. ಸ್ಟೂಡೆಂಟ್ಸ್ ಏನ್ ಹೇಳ್ತಾರೆ ಸರ್, ಬೇರೆ ಕೆಲಸ ಮಾಡೋದ್ ಬಿಟ್ಟು ನಾನು ಮತ್ತೆ 2 ತಿಂಗಳು ಸಾಲ 10,000 20,000 ಸಾಲ ಇಸ್ಕೊಂಡು ಮತ್ತೆ ಓದ್ತಾ ಇದ್ದೀನಿ, ಮತ್ತೆ 2-3 ತಿಂಗಳಲ್ಲಿ ಆಗ್ತಾ ಇದೆ ಅಂತ ನಿಮ್ ಮಾತು ಕೇಳ್ಕೊಂಡು ನಾನು ಓದ್ತಾ ಇದ್ದೀನಿ ಸರ್. ಮತ್ತೆ ಈ ತರ ಇವರು ಸ್ಟೇಟ್ಮೆಂಟ್ಸ್ ಆಗಿ ಮುಂದಕ್ಕೆ ಹೋಗ್ತಾ ಇದೆ. ಯಾವುದೇ ಕಾರಣಕ್ಕೂ ಇದನ್ನ ಹಿಂಗೆ ಬಿಡಬೇಡಿ ಸರ್ ಅಂತ ಹೇಳ್ತಿದ್ದಾರೆ. ನಾನು ಸರ್ ಇದೇ ತಿಂಗಳು ಅಂದ್ರೆ ಮೇ 20ನೇ ತಾರೀಕಿಂದ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ಬೇಕು ಅನ್ಕೊಂಡಿದ್ವಿ. ಶ್ರೀನಗರದಿಂದ DC ಕಚೇರಿ ತನಕ ಪಾದಯಾತ್ರೆ ಬಂದು DC ಕಚೇರಿ ಮುಂದೆ 100 ಜನ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ಬೇಕು ಅನ್ಕೊಂಡಿದ್ವಿ. ಆದ್ರೆ ಇವತ್ತು ಈ ಕ್ಷಣದಿಂದ ನಾನು ಹೇಳ್ತೀನಿ ಸರ್, ಇವತ್ತು ನಾನು ನಿರ್ಧಾರ ಮಾಡಿದ್ದೀನಿ. ನಾನೊಬ್ನೇ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ DC ಕಚೇರಿ ಮುಂದೆ ನಾನು ಇವಾಗ್ಲಿಂದಾನೇ ಅನಿರ್ದಿಷ್ಟಾವಧಿ ಮಾಡ್ತೀನಿ ಸರ್. ನಿಮ್ಮೆಲ್ಲ ಸಪೋರ್ಟ್ ಬೇಕು, ಎಲ್ಲ ವಿದ್ಯಾರ್ಥಿಗಳ ಸಪೋರ್ಟ್ ಬೇಕು. ಸರ್ಕಾರ
GB ಎಲೆಕ್ಷನ್ ಇನ್ 2-3 ದಿನ ಏನ್ ಅನೌನ್ಸ್ ಮಾಡ್ತಾರೆ ಕೋಡ್ ಆಫ್ ಕಂಡಕ್ಟ್, ಅದಕ್ಕೆ ಮುಂಚೆ ಪ್ರತಿ ಒಂದು ಇಲಾಖೆಯಿಂದ ನೋಟಿಫಿಕೇಶನ್ ಅನೌನ್ಸ್ ಮಾಡೋ ತನಕ ಯಾವುದೇ ಕಾರಣಕ್ಕೂ ನಾವು ಈ ಒಂದು ಅನಿರ್ದಿಷ್ಟಾವಧಿ ಸತ್ಯಾಗ್ರಹನ ಕೈ ಬಿಡಲ್ಲ ಸರ್. ಯಾಕೆ ಅಂತಂದ್ರೆ ಒಂದಿನ ಆಗಿರ್ಬೋದು 2 ದಿನ ಆಗಿರ್ಬೋದು, ನಾವು ಪ್ರತಿ ಒಂದು ಜಿಲ್ಲೆಯಲ್ಲೂ ಬೆಂಗಳೂರು, ಮೈಸೂರು, ಹಾಸನ್ನು ಮತ್ತೆ ಶಿವಮೊಗ್ಗ, ಕಲಬುರಗಿ, ಬಿಜಾಪುರ, ಧಾರವಾಡ, ಬೆಳಗಾವಿ ಕಂಟಿನ್ಯೂಸ್ ಆಗಿ ಓಡಾಡಿ ಪ್ರತಿ ತಿಂಗಳಲ್ಲಿ 20 ದಿನ ಬರೀ ಓಡಾಡೋದು ಮತ್ತೆ ಪ್ರತಿಭಟನೆ ಮಾಡೋದು ಇದೇ ಆಗ್ಬಿಟ್ಟಿದೆ ಸರ್. ಇದು ಇಲ್ಲಿ ಕೊನೆ ಆಗ್ಬೇಕು. ಯಾವುದೇ ಕಾರಣಕ್ಕೂ ಸರ್ಕಾರ ಇದನ್ನ ನೆಗ್ಲಿಜೆನ್ಸಿ ತಗೊಂಡ್ಬಾರ್ದು. ವಿದ್ಯಾರ್ಥಿಗಳ ಪರವಾಗಿ ತುಂಬಾ ಗಂಭೀರವಾಗಿ ತಗೊಂಡು ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ಬೇಕು ಸರ್. ನಾವು ಈಗಲೇ DC ಕಚೇರಿ ಮುಂದೆ ಅಲ್ಲೇ ಅನಿರ್ದಿಷ್ಟಾವಧಿ ಕೂತ್ಕೊಂತೀನಿ ಸರ್. ಎಲ್ಲಾ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಯಾರ ವಿದ್ಯಾರ್ಥಿಗಳಿಗೂ ನಾನು ಮನವಿ ಮಾಡ್ಕೊತೀನಿ, ಯಾವ ವಿದ್ಯಾರ್ಥಿಗಳು ಬರೋಂತ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ನಾವು ಮಾಡ್ತಾ ಇರೋದು ಗಾಂಧಿ ತತ್ವವನ್ನ ಶಾಂತಿಯುತವಾಗಿ ಅನಿರ್ದಿಷ್ಟಾವಧಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಒಬ್ಬನೇ ಕೂತ್ಕೊಂತೀನಿ. ಇವತ್ತು ಪೊಲೀಸ್ ಇಲಾಖೆ ಇವತ್ತು ಪ್ರತಿಯೊಂದು ಹೋರಾಟಕ್ಕೂ ಪರ್ಮಿಷನ್ಸ್ ಕೊಡಲ್ಲ. ಪ್ರತಿ ಹೋರಾಟದಲ್ಲೂ ಅತಿಕ್ರಾಂತ ಕೆಲಸ ಮಾಡುತ್ತೆ. ನಾವು ಕೋರ್ಟ್ ಮುಖಾಂತರ ಹೋಗಿ ಬರ್ಬೇಕು, ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ಬೇಕು, ಮತ್ತೆ ಕೋರ್ಟ್ ಮುಖಾಂತರ ಪ್ರೊಟೆಸ್ಟ್ ತರಬೇಕು, ಪ್ರೊಟೆಸ್ಟ್ ಪರ್ಮಿಷನ್ ತಗೊಂಡ್ಬರ್ಬೇಕು. ಇವತ್ತು ಫಂಡಮೆಂಟಲ್ ರೈಟ್ಸ್, ರೈಟ್ ಟು ಪ್ರೊಟೆಸ್ಟ್, ರೈಟ್ ಟು ಪೀಸ್ಫುಲ್ ಅಸೆಂಬಲ್ ಅನ್ನೋದು ಫಂಡಮೆಂಟಲ್ ರೈಟ್ಸ್. ಇವತ್ತು ಫಂಡಮೆಂಟಲ್ ರೈಟ್ಸ್ ನೇ ಕಿತ್ಕೊಂತ ಇದ್ದಾರೆ ಇವತ್ತು. ಅಂದ್ರೆ ರೈಟ್ ಟು ಬ್ರೀತ್ ಅನ್ನೋದಿದೆ, ಅದನ್ನು ಇವತ್ತು ಪೊಲೀಸ್ ಅವ್ರನ್ನ ಮತ್ತೆ ಸರ್ಕಾರ ಕೇಳ್ಬಿಟ್ಟು ನಾವು ಉಸಿರಾಡುವಂತ ಪರಿಸ್ಥಿತಿ ಬರುತ್ತೆ ಇವತ್ತು. ಆ ಪರಿಸ್ಥಿತಿ ಇವತ್ತು ಸರ್ಕಾರ ತಗೊಂಡ್ಬಂದಿದೆ ಸರ್. ಇವತ್ತು ಸರ್ಕಾರ ಅತಿಕ್ರಾಂತ ಕೆಲಸ ಮಾಡ್ತಿದೆ. ಪೊಲೀಸ್ ಇಲಾಖೆಗೆ ಹೇಳ್ತೀನಿ, ನಮಗೆ ಒಂದು ಭದ್ರತೆ ಕೊಡಕ್ಕಾಗುತ್ತಾ, ಇಲ್ಲ ನಿಮ್ಮಿಂದ ಸುರಕ್ಷತೆ ಕೊಡಕ್ಕಾಗುತ್ತಾ? ನಿಮ್ಮಿಂದ ಆಗಿಲ್ಲ ಅಂತಂದ್ರೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಎರಡನೇದು, ಸರ್ಕಾರಕ್ಕೆ ನೇಮಕಾತಿ ಮಾಡಕ್ಕಾಗಲ್ವಾ? ಎಲ್ಲ ಕ್ಯಾಬಿನೆಟ್ ಸಚಿವರು ನೀವೆಲ್ಲರೂ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ದಿನಕ್ಕೊಂದು ನೆಪ ಹೇಳ್ಕೊಂತ ಬರ್ತಾರೆ ಸರ್ ಇವರು, ದಿನಕ್ಕೊಂದು ನೆಪ ಹೇಳ್ಕೊಂಡ್ ಬರ್ತಾರೆ. ಒಂದು ಒಳ ಮೀಸಲಾತಿ ಅಂತಾರೆ, ಒಂದು ಸ್ಪೋರ್ಟ್ಸ್ ಕೋಟಾ ರಿಸರ್ವೇಶನ್ ಅಂತ ಹೇಳ್ತಾರೆ, ಇನ್ನೊಂದು ಆರ್ಮಿ ಕೋಟಾ ರಿಸರ್ವೇಶನ್ ಇಶ್ಯೂಸ್ ಇದೆ ಅಂತ ಹೇಳ್ತಾರೆ, ಒಂದು ವುಮೆನ್ ರಿಸರ್ವೇಶನ್ ಅಂತಾರೆ, ಒಂದು ಟ್ರಾನ್ಸ್ಜೆಂಡರ್ ಇಶ್ಯೂಸ್ ಅಂತ ಹೇಳ್ತಾರೆ. ಪ್ರತಿ ಒಂದು ಸತಿನೂ ಇವರು ಬರೀ ಸಮಸ್ಯೆಗಳನ್ನು ಪ್ರತಿ ಒಂದು ಕ್ಯಾಬಿನೆಟ್ ಅಲ್ಲಿ 2 ಅವರ್ ಚರ್ಚೆ ಮಾಡೋದು, ಆರಾಮಾಗಿ ಎಂಜಾಯ್ ಮಾಡೋದು, ಮತ್ತೆ ಮುಂದಕ್ಕೆ ಹಾಕೊಂತ ಹೋಗೋದು. ಬರೀ ಇದೇ ಆಗ್ತಿದೆ ಸರ್. ಲಾಸ್ಟ್ 1 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಸೆಪ್ಟೆಂಬರ್ ಇಂದ ನಾವು ಕಂಟಿನ್ಯೂಸ್ ಆಗಿ ಹೋರಾಟ ಮಾಡ್ತಿದೀವಿ. ಅವಾಗ ಇಲ್ದಿದ್ದು ಇವಾಗ ಇಷ್ಟು ಅರ್ಜೆಂಟ್ ಮಾಡ್ತಿದ್ದಾರೆ. ಇವ್ರು ಬೇಕು ಅಂತಾನೆ ಡಿಲೇ ಮಾಡ್ಕೊಂತ ಹೋಗ್ತಿದ್ದಾರೆ ಸರ್. ಇವತ್ತು GB ಎಲೆಕ್ಷನ್ ಬರ್ತಾ ಇದೆ. ಇವ್ರಿಗೆ ಒಂದ್ ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಇಲ್ವಾ? ಎಲೆಕ್ಷನ್ ಕೂಡ ಇಂಪಾರ್ಟೆಂಟ್, ರೆಕ್ರೂಟ್ಮೆಂಟ್ ಕೊಡ್ಬೇಕಾಗಿತ್ತು. ಇವತ್ತು ಕೊಡ್ತಾ ಇಲ್ಲ ಇವ್ರು ಸರ್ಕಾರ. ಇವತ್ತು ನೀವ್ ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾವ್ ಇಲ್ಲಿಂದ ಬಿಡಲ್ಲ. ನಾವು ಸರ್ ಒಂದು ಅನಿರ್ದಿಷ್ಟಾವಧಿ ನಿಮ್ಮ ಎಲ್ಲರ ನೇತೃತ್ವದಲ್ಲಿ ನಮಗೆ ಈಗಿದ್ದೀಗಲೇ ಹೋಗ್ತಾ ಇದೀವಿ ಸರ್. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ. ಯಾವ್ದು ಸರ್? ಎಲ್ಲಿ ಕಂಟೆಂಪ್ಟ್ ಆಗುತ್ತೆ ಸರ್? ಸರ್ ಅವಾಗ ನಾವು ಕೇಳಿದ್ವಿ, ಅವಾಗ 100 ಜನ ಅಲ್ಲ ಅನಿರ್ದಿಷ್ಟಾವಧಿ ಕೇಳಿದ್ದು ನಾವು. ಮತ್ತೆ ಏನಂದ್ರೆ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಮತ್ತೆ ನಾವು ಅಪೀಲ್ ಹಾಕಿದ್ವಿ, ಏನಂತಂದ್ರೆ ನಾವು ಧಾರವಾಡದಲ್ಲೇ ಕೊಡಿ ಅಂತ ಹೇಳ್ಬಿಟ್ಟು. ನೆಹರು ಮೈದಾನದಲ್ಲಿ ಅಕ್ಸೆಪ್ಟ್ ಮಾಡಿಲ್ಲ ನಾವು. ಯಾಕೆ ಅಂತಂದ್ರೆ ಇವತ್ತು ಪ್ರತಿಭಟನೆ ಮಾಡ್ಬೇಕಾಗಿರೋಂಥದ್ದು ಧಾರವಾಡದಲ್ಲಿ, ಇವರು ಯಾಕೆ ಸ್ಟೂಡೆಂಟ್ಸ್ ಇರೋದಂಥದ್ದು ಧಾರವಾಡದಲ್ಲಿ, ಯಾಕೆ ದಾಂಡೇಲಿ ತಗೊಂಬೋದಲ್ಲ ಸರ್ ನಾವು? ಇಲ್ಲ ಸರ್, ಅವ್ರು ಕೇಳಿ ಸರ್, ಅವ್ರು ಕೊಟ್ಟಿದ್ ಕರೆಕ್ಟ್ ಇದೆ ಸರ್, ಇಲ್ಲ ಅಂತ ಹೇಳಿಲ್ಲ. ಈಗ ಕೋರ್ಟ್ ಅಲ್ಲಿ ಸರ್ ಆದೇಶ ಇದೆ ಸರ್, ನಾನು ಹೇಳಿದಲ್ಲ ಸರ್. ಈಗ ನಾವೀಗ ಕೋರ್ಟ್ ಅಲ್ಲಿ ಕೊಟ್ಟಿದ್ದು 100 ಜನ, ನಾವೀಗ ಅಲ್ಲಿ 100 ಜನ ಪ್ರತಿಭಟನೆ ಮಾಡ್ತಾ ಇಲ್ಲ. ಎಲ್ಲ ವಿದ್ಯಾರ್ಥಿಗಳು 100 ಜನ ಬದಲು ನಾನು ಒಬ್ಬನೇ DC ಕಚೇರಿ ಮುಂದೆ ಪೀಸ್ಫುಲ್ ಪ್ರೊಟೆಸ್ಟ್ ಮಾಡ್ತೀನಿ. 20ನೇ ತಾರೀಕು ಮಾಡ್ತಿರಲ್ಲ, ಆದಷ್ಟು ಜನ ಸೇರ್ತೀರಾ ಸರ್? 20ನೇ ತಾರೀಕು ಇವಾಗ ಮಾಡ್ತಾ ಇಲ್ಲ ನಾನು. ಯಾಕೆ ಅಂತಂದ್ರೆ 20ನೇ ತಾರೀಕು ಇವರು GB ಎಲೆಕ್ಷನ್ ಅನೌನ್ಸ್ ಮಾಡ್ತಾರೆ, ಕೋಡ್ ಆಫ್ ಕಂಡಕ್ಟ್ ಬರುತ್ತೆ ಇವರಿಗೆ. ಅವಾಗ ನಮಗೆ ಯಾವ್ದು ನೋಟಿಫಿಕೇಶನ್ಸ್ ಮಾಡಲ್ಲ ಇವರು. ಬೇಕು ಅಂತ ಹಿಂಗೆ ದಿನಗಳು ಮುಂದೆ ಹಾಕೊಂತ ಹೋಗ್ತಾರೆ. ಇವಾಗ ನಾವು ಪ್ರತಿಭಟನೆ ಮಾಡಿಲ್ಲ ಅಂದ್ರೆ ಇನ್ನೂ 6 ತಿಂಗಳು ಮುಂದೆ ಹೋಗುತ್ತಾರೆ ಇವರಿಗೆ. ಇವ್ರು ಎಲೆಕ್ಷನ್ ಬರ್ಬೇಕು, ಮತ್ತೆ ಅದ್ರ ರಿಸಲ್ಟ್ಸ್ ಬರ್ಬೇಕು. ಇವ್ರು ಅದ್ರಲ್ಲಿ ಗೆಲ್ತಾರ ಇಲ್ಲ, ಇವರು ಜನಗಳು ಹಂಗೆ ಇದೆ. ಫ್ರೀ ಬೀಸ್ ಫಸ್ಟ್ ಬಂದ್ ಮಾಡ್ಬೇಕು ಸರ್ ಇದನ್ನ. ಸರ್ ಈಗ ಆಯ್ತಾ, ಉದ್ಯೋಗಾಕಾಂಕ್ಷಿಗಳು ಹೋರಾಟ ಮಾಡಾಕ್ತಿರಿ, ಆ ಕಡೆ ಕಾನ್ಸಂಟ್ರೇಷನ್ ಮಾಡ್ರಿ, ಅದ್ರ ಬಗ್ಗೆ ಬಿಟ್ಟೆ ನೀವು. ಸರ್ ಈಗ ನಾವು ಅದನ್ನೇ ಕೇಳ್ತಾ ಇದೀವಿ ಸರ್. ಈಗ ಫ್ರೀ ಬೀಸ್ ಅಂತ ಹೇಳ್ಕೊಂಡು ಇವತ್ತು ವಿದ್ಯಾರ್ಥಿಗಳನ್ನ ಸರ್, ಈಗ ಸುಮಾರು 15ರಿಂದ 20 ಸಾವಿರ ಕೋಟಿ ವಿದ್ಯಾರ್ಥಿಗಳು ದುಡ್ಡೇ ಸರ್ ಅದು. ಹೈಕೋರ್ಟ್ ಆದೇಶ ಏನೈತಿ ನಿಮ್ಗೆ? ಈಗ 100 ಜನಕ್ಕೆ ಸರ್, ಹೌದು ನಾವೇನಂತ ಹೇಳಿದ್ವಿ, ಮತ್ತೆ ಸರ್ ನಾವು ಮತ್ತೆ ಅಪೀಲ್ ಮಾಡಿದೀವಿ ಸರ್. ಅಪೀಲ್ ಮಾಡಿ ಮತ್ತೆ ಇದು ವೆಕೇಶನ್ ಮತ್ತೆ ಪೋಸ್ಟ್ಪೋನ್ ಆಗಿದೆ. ಅದನ್ನ ನಾವು ಕೇಳ್ತಾ ಇರೋದು ಅಲ್ಲಿ ಮಾಡಲ್ಲ. ನಿಯರ್ 2-3 ಕಿಲೋಮೀಟರ್ ಧಾರವಾಡ DC ಕಚೇರಿ
ಸುತ್ತಮುತ್ತನೇ ಕೊಡಿ ಅಂತ ಕೇಳಿದೀವಿ ಸರ್. ಅಲ್ಲ ಆಯ್ತು, ಅದು ಚರ್ಚೆ ಅದು ಬರ್ತೈತೆ, ಆ ವಿಚಾರಣೆಗೆ ಬರ್ತೈತೆ. ಅದು ಈಗ ಆದೇಶ ಆಗೈತಿಲ್ಲ, ಕೋರ್ಟ್ ಆದೇಶ ಆಗೈತಿಲ್ರಿ ಸರ್. ಕೋರ್ಟ್ ಆದೇಶ ಲಾಸ್ಟ್ ಪ್ರೊಟೆಸ್ಟ್ ಹೇಳ್ತಾರೆ ಸರ್. ಈಗ ನಾವಂತೂ LLB ಕಲ್ತಿಲ್ಲ, ಹಾ, ಸರ್. LLB ಕಲ್ತವ್ರದಿರಿ. ಹೇಳಿ ಸರ್. ಅದ್ರ ಬಗ್ಗೆ ಏನಾರ ಇದು ಗೈಡ್ ಮಾಡೋದ್ರಿಂದ ನೀವು ನಮ್ಗೆ ಮಾಡ್ಬೇಕು, ನಾವು ನಿಮ್ಗೆ ಹೇಳ್ಬೋದು ಆಕ್ಚುಲಿ. ಸರ್ ನಾನು ಹೇಳೋದು ಅರ್ಥ ಆಗ್ತಿದೆ, ನೀವು ಹೇಳಿದ ಅರ್ಥ ಆಯ್ತು ಸರ್ ನನಗೆ. ಸರ್ ನಾನು ಅದನ್ನೇ ಸರ್, ನಮಗೆ ಇಲ್ಲಿ ಧಾರವಾಡನಾಗ ಏನ್ ನಡೆಯುತ್ತೆ ಅಂತ ಅರ್ಥ ಆಗೋಲ್ರಿ ಸರ್. ಈಗ ನೀವು ಹೋಗಿ ಹೇಳಿದ್ದು ದಿನ ಬೆಳಗ್ಗೆ ಎತ್ಕೊಂಡು DC ಆಫೀಸ್ ಮುಂದೆ ಒಬ್ರು ಪ್ರೊಟೆಸ್ಟ್ ಮಾಡ್ತಾರ, ಅಲ್ಲಿ ಒಬ್ರು ಪ್ರೊಟೆಸ್ಟ್ ಮಾಡ್ತಾರ, ಯಾರ್ಯಾರ ಮನ್ಸಿಗೆ ಬಂದಾಗ ಏನೇನೋ ಮಾಡ್ತಾ ಇದಾರೆ ಸರ್. ಈಗ ಸರ್ಕಾರ ಏನಾಗೈತಿ ಗೊತ್ತೈತೇನ್ರಿ ಇಲ್ಲಿ? ಯಾರ್ ಬೇಕಾದವ್ರು ಬಂದ್ ಏನ್ ಬೇಕಾದ್ ಮನಸ್ಸಾಗ ಮಾಡ್ಬಿಡ್ಬೋ. ಇಡೀ ಧಾರವಾಡ ಹೆಸರು ಕೆಟ್ಟು ಹೋಗ್ಬಿಟ್ಟೈತಿ, ನಿಮ್ಗೆ ಗೊತ್ತೈತಿ ಸರ್. ಈಗ ಧಾರವಾಡದ ಹೆಸರು ಕೆಡಕ್ ಸರ್ಕಾರ ಕಾರಣ ಸರ್. ಈಗ ಧಾರವಾಡದ ಹೆಸರು ಕೆಟ್ಟಿಲ್ಲ ಸರ್. ಇಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಪ್ರಶ್ನೆ ಮಾಡ್ತಾ ಇರೋದಷ್ಟೇ ಸರ್. ಅನ್ಯಾಯ ಆಗಿದ್ದಕ್ಕೆ ನಾವು ಬಂದ್ ನಿಂತೀವಿ. ಹೌದು, ಇದು first time ಹೋರಾಟ ಎಲ್ಲ ಮಾಡ್ತಾ ನೀವು ಬಂದಿದ್ದೀರಾ ಅಂತ ಹೇಳ್ತಾ ಇದೀನಿ ಸರ್. ನೀವು ಬಂದಿಲ್ಲ ಅಂತ ಹೇಳಿಲ್ಲ ಸರ್. ಈಗ ನಾವು ಇದನ್ನ discuss ಮಾಡಾಗ್ಬಿಟ್ಟೈತಿ. ನೀವು ಕೋರ್ಟ್ ನ್ಯಾಯಾಂಗದ ಒಂದು ಆದೇಶವನ್ನ ಉಲ್ಲಂಘನೆ ಮಾಡಿ ಪ್ರೊಟೆಸ್ಟ್ ಮಾಡಿದ್ರೆ ನಿಮ್ಮನ್ನ ಪೊಲೀಸರು ಬಿಡ್ತಾರ? ಸರ್ ನಾವು ಉಲ್ಲಂಘನೆ ಮಾಡಿಲ್ಲ ಸರ್. ಈಗ ನಿಮಗೆ ಏನ್ ಗೊತ್ತೈತಿ? ನೆಹರು ಸ್ಟೇಡಿಯಂ ನಲ್ಲಿ ಮಾಡ್ರಿ, ನೀವು ವೈಲೇಷನ್ ಮಾಡ್ರಿ. ಈಗ ಹಿಂದೆ ಕೋರ್ಟ್ ಪರ್ಮಿಷನ್ ನಿಮಗೆ ಕೊಟ್ಟಾಗ ನಿಮಗೆ ಜುಬ್ಲಿ ಸರ್ಕಲ್ಗೆ ಹೋಗಬೇಡ ಅಂತ ಹೇಳ್ತದ. ಅವಾಗ ನೀವು ಜುಬ್ಲಿ ಸರ್ಕಲ್ ಹೋದ್ರಿ ನೀವು, ಅದು ಒಂದು ಉಲ್ಲಂಘನೆ. ಇದನ್ನ ಇಟ್ಕೊಂಡು ನಿಮಗೆ ನೆಹರು ಸ್ಟೇಡಿಯಂ ಅಲ್ಲಿ 100 ಜನ ಮಾತ್ರ ಇರಬೇಕು ಸರ್. ಇವಾಗ ನಾವು ಉಲ್ಲಂಘನೆ ಅಂತ ಹೇಳ್ತಿರಲ್ಲ ಸರ್. ಈಗ ಸರ್ಕಾರ ಪ್ರತಿ ಒಂದು ಸ್ಟೇಟ್ಮೆಂಟ್ಸ್ ಈಗ ನೋಟಿಫಿಕೇಶನ್ಸ್ ಮಾಡ್ತೀನಿ, ನಾಳೆ ಮಾಡ್ತೀನಿ, 2 ದಿನದಲ್ಲಿ ಮಾಡ್ತೀನಿ, ಒಂದು ಕೋರ್ಟ್ ವಿರುದ್ಧ ಮಾಡ್ತಾ ಇಲ್ಲ ಸರ್. ನಾನು ಕೆಲಸ ಮಾಡ್ರಿ, ಕೋರ್ಟ್ ಆರ್ಡರ್ ತಂದು ನಮಗೆ ತೋರಿಸ್ಬಿಡ್ರಿ. ಸರ್ ಕೋರ್ಟ್ ಆದೇಶ ಮಾಡಿ ಅಂದ್ರೆ ಈಗ DC ಕಚೇರಿ ಮುಂದೆ ಮಾಡಬೇಡಿ ಅಂತ ಆದೇಶ ಮಾಡಿಲ್ಲ ಸರ್. ಅಲ್ಲಿ ಸರ್ ಪರ್ಮಿಷನ್ಸ್ ಕೇಳಿದ್ದು ನಾವು ಸರ್. ನಾವು ಕೇಳಿದ್ದು ನಾವು ನಿಮಗೆ ನೆಹರು ಮೈದಾನದಲ್ಲಿ ನೀವು ಕೇಳಿದ ಪರ್ಮಿಷನ್ ಧಾರವಾಡ DC ಆಫೀಸ್ ಮುಂದೆ ಮಾಡ್ರಿ ಅಂತ ಹೇಳಿ. ಇಲ್ಲ ನಾವು ಅಲ್ಲಿ ಅವಕಾಶ ಕೊಡಲ್ಲ, ನೆಹರು ಸ್ಟೇಡಿಯಂ ಕೊಡ್ತೇವೆ. ಸರ್ 100 ಜನ ಕೊಡಲ್ಲ ಅಂತ ಹೇಳಿದ್ರು ಸರ್. ಅದಕ್ಕೆ 100 ಜನ 500 ಜನಕ್ಕೆ ನಾವು ಕೇಳಿದ್ದು 500 ಜನ DC ಕಚೇರಿ ಮುಂದೆ ಕೊಡಕ್ ಆಗಲ್ಲ ಅಂತ ಹೇಳಿದ್ರು ಸರ್. ಯಾಕೆಂದ್ರೆ DC ಕಚೇರಿ ಮುಂದೆ ಅಷ್ಟು ಸ್ಪೇಸ್ ಇಲ್ಲ ಅಂತ ಹೇಳಿ ಇವ್ರು ಹೇಳಿರೋ ಸರ್. ಈಗ ಅರ್ಥ ಆಗ್ತಿದೆ. ಇವಾಗ ನಾನು ವಿದ್ಯಾರ್ಥಿಗಳ ಪರವಾಗಿ ನಾನು ಒಬ್ನೇ ಕೂತ್ಕೊಂತ ಇದೀನಿ ಅಂತ ಹೇಳ್ತಾ ಇದೀನಿ ಸರ್. ಈಗ ಅದು ಉಲ್ಲಂಘನೆ ಸರ್. ಒಬ್ನೇ ಕೂತ್ಕೊಂಡ್ರೆ ಅದೇಂಗ್ ಸರ್ ಉಲ್ಲಂಘನೆ ಆಗುತ್ತೆ? ಸರ್ ಬೇಡ ಅಂತ ಹೇಳಿಲ್ಲ ಸರ್. ಅದು ಬೇಡ ಅಂತ ಹೇಳಿಲ್ಲ ಸರ್. ಅದನ್ನ ನಾನು ಹೇಳ್ತಿರೋದು ಅಲ್ಲಿ ಮಾಡಿ ಅಂತ ಹೇಳಿದಾರೆ ಸರ್ ಅಷ್ಟೇ. 100 ಜನ ಮಾಡೋದಾದ್ರೆ ಅಲ್ಲಿ ಮಾಡಿ ಅಂತ ಹೇಳಿದಾರೆ ಸರ್. ಅಲ್ಲಿ ಅಷ್ಟೇ ಮಾಡಿ ಅಲ್ಲಿ ಪರ್ಮಿಷನ್ ಕೊಟ್ಟವಂದ್ರೆ ಇಲ್ಲಿ ಬೇಡ ಅಂದಾಗ ನೆಹರು ಮೈದಾನ ಮಾಡೋದು ನಿಮಗೆ ಯಾಕೆ ಇಷ್ಟ ಸರ್? ಎಲ್ಲಿ ಸರ್? ನೆಹರು ಮೈದಾನದಲ್ಲಿ ಸರ್ ಈಗ ಸ್ಟೂಡೆಂಟ್ಸ್ ನಾವು ಕಂಟಿನ್ಯೂಸ್ ಮಾಡ್ಬೇಕಾಗಿರೋದು ಇಲ್ಲಿಂದ ಹೋರಾಟ ಎಲ್ಲಾದ್ರೂ ಹೋರಾಟ ಸರ್. ಈಗ ಒಂದೇ ಹೇಳ್ತೀನಿ ಸರ್. ಈಗ ಲಕ್ಷಾಂತರ ಜನ ಇದಾರೆ ಇಲ್ಲಿ, ಬರೀ 100 ಜನ ಅಷ್ಟೇ ಜನ ಮಾಡ್ಬೇಕಂತಂದ್ರೆ ಜಾಸ್ತಿ ಜನಕ್ಕೆ ಬಿಟ್ಟಾಗ ನೀವು ದಾಳಿ ಮಾಡ್ಬಿಡ್ತಿರಲ್ಲ, ಅದನ್ನ ಹೇಳ್ರಿ. ನಿಮ್ಗೆ ಹೆಸರ ಹೇಳ್ಬೇಕು, ನಾವು ಹೆಸರ ಸರ್. ಈಗ ನಮ್ಗೆ ಬಿಡ್ಲಿಲ್ಲ, ನೀವು ನಮ್ಗೆ ಬಡದ್ ಬಿಟ್ರಿ ಅಂತ ಹೇಳಕತ್ತೀವಿ. ಸರ್ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿದೆ. ಅದಕ್ಕೆ ಸರ್ ಈಗ ಸಣ್ಣ ಪುಟ್ಟ ಮಿಸ್ಟೇಕ್ ಇದೆ ಇವಾಗಿನಲ್ಲ ಸರ್. ಸರ್ ಸಕ್ಸಸ್ಫುಲ್ ಅಂತ ಹೇಳಿಲ್ಲ ಸರ್. ಅದನ್ನ ಗೌರ್ಮೆಂಟ್ ನೋಟಿಫಿಕೇಶನ್ಸ್ ಮಾಡ್ಲಿ ಅಂತ ಮಾಡ್ತಾ ಇರೋದು ಅಷ್ಟೇ ಸರ್. ನಿಮ್ ವಿರುದ್ಧ ಸರ್ ಈಗ ಸರ್ ಒಂದು ಮಾಧ್ಯಮದ ಮುಖಾಂತರ ಇರ್ಬೋದು, ನಿಮ್ ವಿರುದ್ಧ ಇರ್ಬೋದು, ಇಲ್ಲ ಪೊಲೀಸ್ ವಿರುದ್ಧ ಯಾರು ಹೋರಾಟ ಮಾಡ್ತಾ ಇಲ್ಲ ಸರ್. ನಾವು ಪೊಲೀಸ್ ಮಾಡಿ, ಸರ್ಕಾರ ಮಾಡಿ, ನಮ್ಮ ವಿರುದ್ಧ ಮಾಡಿ, ಕೋರ್ಟ್ ವಿರುದ್ಧ ಮಾಡಬೇಡ್ರಿ ಸರ್. ಈಗ ಬಂದಿರಲ್ಲ ಎಲ್ಲ ಜಿಲ್ಲೆ, ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿ ಯುವಕರು ಹೋರಾಟ ಮಾಡುತ್ತೀಯ, ಅದು ಓಕೆ. ಈಗ ಹೊಳ್ಳಿ ಮತ್ತೆ ತಿರ್ಗಾ ಕೋರ್ಟ್ ಆದೇಶ ಮಾಡಿದ್ರು ಮತ್ತೆ ಇಲ್ಲೇ ನೀವು ಇಲ್ಲಿಂದ ಆರಂಭ ಮಾಡ್ತೀವಿ, ಇಲ್ಲೇ ಮಾಡ್ತೀವಿ. ನಿಮ್ ಬಗ್ಗೆ ದೊಡ್ಡ ರಾಂಗ್ ಮೆಸೇಜ್ ಹೋಗುತ್ತದೆ. ಕೋರ್ಟ್ ಆದೇಶದ ವಿರುದ್ಧ ರಾಂಗ್ ಮೆಸೇಜ್. ಈ ಧಾರವಾಡನ್ಯಾಗ ಎಲ್ಲಾ ಸಂಘಟನೆಯವರು, ಹೋರಾಟಗಾರರು ನಾ ಟಿವಿಯಾಗ ಬರ್ಬೇಕು, ಪೇಪರ್ನಾಗ ಬರ್ಬೇಕು, ನಾನು ಮಾರ್ಜಿನ್ ತಗೋಬೇಕನ್ನೋ ಲೆವೆಲ್ಗೆ ಬಂದ್ಬಿಟ್ಟೈತಿ ಸರ್. ನಾನು ಇನ್ನೊಂದು ವಿಚಾರ ಹೇಳ್ತೀನಿ ನೋಡಿ ಸರ್. ನಾನು ಹೋರಾಟ ಬರೀ ಧಾರವಾಡದಲ್ಲೇ ಮಾಡಿಲ್ಲ ಸರ್, ಅರ್ಥ ಮಾಡ್ಕೊಳ್ಳಿ. ಕಲಬುರಗಿಯಲ್ಲಿ ಮಾಡಿದೀನಿ, ಬಿಜಾಪುರದಲ್ಲಿ ಮಾಡಿದೀವಿ, ಶಿವಮೊಗ್ಗ ಮಾಡಿದೀವಿ ಸರ್. ನಾನು ಬರೀ ಧಾರವಾಡದಲ್ಲಿ ಅಷ್ಟೇ ಹೋರಾಟ ಮಾಡ್ತಿಲ್ಲ ಸರ್. ಇಲ್ಲಿ ಟಿವಿ ಸರ್, ಟಿವಿಯಲ್ಲಿ ಬರ್ಬೇಕಂತ ಮಾಡ್ತಾ ಇಲ್ಲ ಸರ್. ನಾನು ಅರ್ಥ ಮಾಡ್ಕೊಳ್ಳಿ ಸರ್. ಇಲ್ಲಿ ಟಿವಿಯಲ್ಲಿ ಬರೋ ಮಾಡಂಗಿದ್ದೀರ 20ನೇ ತಾರೀಕು ಹೋರಾಟ ಮಾಡೋದ್ರಿಂದ ಇವತ್ತೇ ಮಾಡ್ತಾ ಇದೀನಿ ಅಂತ ಹೇಳ್ತಾ ನಿಮ್ಗೆ ಸರ್. ಈಗ ನೆನ್ನೆ GB ಎಲೆಕ್ಷನ್ ಅನೌನ್ಸ್ ಮಾಡಿದಾರಲ್ಲ, ಅದಕ್ಕೋಸ್ಕರ ನಾವು ಅನೌನ್ಸ್ ಮಾಡಿದ್ದೆಲ್ಲ ಹೋರಾಟ ಮಾಡೋದಕ್ಕೆ ನಿಮ್ಗೆ ಎಲೆಕ್ಷನ್ ಏನ್ ಸಂಬಂಧ ಇಲ್ಲ, ನೀವು ಹೋರಾಟ ಬೇಕಾದಾಗ ಮಾಡಬಹುದ್ರಿ ಸರ್. ಈಗ ಎಲೆಕ್ಷನ್ ಸರ್, GB ಎಲೆಕ್ಷನ್ ಕಂಡಕ್ಟ್ ಒಂದ್ಸತಿ ಅನೌನ್ಸ್ ಮಾಡಿದ್ಮೇಲೆ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ ಸರ್. ಅವಾಗ ನೋಟಿಫಿಕೇಶನ್ ಮಾಡಕ್ ಬರಲ್ಲ ಸರ್. ಗೌರ್ಮೆಂಟ್ ಯಾವ್ದು ಸ್ಕೀಮ್ ಅನೌನ್ಸ್ ಮಾಡಕ್ ಬರಲ್ಲ ಸರ್. ಸರ್ ಇರೋ ಫ್ಯಾಕ್ಟ್ಸ್ ಹೇಳ್ತಾ ಇದೀನಿ ಸರ್. ನಿಮ್ಗೆ ಇರೋ ಫ್ಯಾಕ್ಟ್ಸ್ ಹೇಳ್ತಾ ಇದೀನಿ ಅಷ್ಟೇ. ಶಶಿಕಾಂತ್ ಗುರೂಜಿ ಅವ್ರು ಮೊನ್ನೆ ಒಂದು ಪ್ರತಿಭಟನೆ ಪ್ರೆಸ್ ಮೀಟ್ ಮಾಡಿದ್ರು. ಲಾಸ್ಟ್ ಟೈಮ್ ಅವರು ನಿಮ್ಮ ಹೋರಾಟದಾಗ ಬಂದಿರಲಿಲ್ಲ. ಅವ್ರು ಬಂದು ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡ್ತಾರೆ ಅಂತ ಹೇಳಿದ್ರು.
ಮಾಡ್ಲಿ ಸರ್, ಏನಿಲ್ಲ ಒಟ್ಟಿಗೆ ಅದ್ರಲ್ಲಿ ಏನಿಲ್ಲ. ಅವ್ರು ಮಾಡಿದ್ರು ನಾವು ಎಲ್ಲರ ಜೊತೆನೂ ಇರ್ತೀವಿ ಸರ್, ಅದ್ರಲ್ಲಿ ಏನಿಲ್ಲ. ಅವ್ರಂತ ಸಂಪರ್ಕ ಮಾಡ್ತೀರಾ? ಮಾಡಿದೀವಿ ಸರ್, ಫಸ್ಟ್ ಟೈಮೇ ಮೀಟ್ ಮಾಡಿದ್ವಿ ನಾವೇ. ಅವ್ರನ್ನ ಮೀಟ್ ಮಾಡಿ ಜೊತೆಲಿ ಚರ್ಚೆನೂ ಮಾಡಿದೀವಿ ಸರ್, ಮಾಡೋಣ ಅಂತ ಹೇಳಿದ್ರು. ಅವರು ಜೂಬ್ಲಿ ಸರ್ಕಲ್ ಅಲ್ಲಿ ಅನಿರ್ದಿಷ್ಟಾವಧಿ ಮಾಡೋಣ ಅಂತ ಹೇಳಿ. ಇದೇನ್ ಹೇಳ್ರಿ ಸರ್, clarify ಮಾಡ್ರಿ ಅಂತಿಮವಾಗಿ ಏನ್ ನಿಮ್ದು? ಬಿಜೆಪಿ ಅವರು ನೀವು ಪ್ರೊಟೆಸ್ಟಲ್ಲಿ ಕರ್ಕೊಂಡಾಗ ನಾನು ಅಧಿವೇಶನದಲ್ಲಿ ನಾವು ಚರ್ಚೆ ಮಾಡ್ತೇವೆ ಇದ್ರ ಬಗ್ಗೆ ಅಲ್ಲಿ ಏನಾದ್ರು ಚರ್ಚೆ ಮಾಡಿದ್ರ? ಸರ್ ಇವರಿಗೆ ಚರ್ಚೆ ಇವಾಗಿಂದಲ್ಲ ಸರ್, ಡೇ ಫಸ್ಟ್ ಇದಾದ್ರೆ KPSC ಮುಂದೆ ಹೋರಾಟ ಮಾಡಿದಾಗ ನಾವೆಲ್ಲ ಮಾಹಿತಿ ಕೊಟ್ವಿ, ಕೇಸ್ ಕರಪ್ಷನ್ ಆಗಿದೆ ಅಂತೇಳಿ, ಟ್ರಾನ್ಸ್ಲೇಷನ್ ಎರರ್ ಆಗಿದೆ ಅಂತ ಹೇಳ್ಬಿಟ್ಟು. ದಿನ ಎಲ್ಲ ಪೂರ್ತಿ ಚರ್ಚೆ ಮಾಡಿದ್ರು ಕ್ವಶನ್ ಏನ್ ಕೇಳಿದಾರೆ ಸರ್, ಬಿಜೆಪಿ ಅವ್ರು ಕ್ವಶನ್ಸ್ ಕೇಳಿದಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಬಂದು ಆನ್ಸರ್ ಮಾಡ್ಬೇಕಾಯ್ತು. ಅವ್ರ ಬದಲು KPSC ಏನೇ ಮ್ಯಾಟ್ರ್ ಇದ್ರು ಕೃಷ್ಣ ಬೈರೇಗೌಡರು ಅವ್ರನ್ನ ಕಳಿಸ್ಬಿಟ್ಟು ಅವ್ರ ಕಡೆ ಆನ್ಸರ್ ಹೇಳಿಸ್ತಾರೆ ಸರ್. ಸರ್ಕಾರ ಪರವಾಗಿ ಯಾರು ಸರ್ ಸರ್ಕಾರದ ಪರವಾಗಲ್ಲ ಸರ್, ಇವತ್ತು ಏನೇ ಕನ್ನಡ ಟ್ರಾನ್ಸ್ಲೇಷನ್ ಏನೇ ಮಿಸ್ಟೇಕ್ಸ್ ಇದ್ರು ವಿದ್ಯಾರ್ಥಿಗಳ ಪರವಾಗಿ ನಾವು ಅದನ್ನ ಸರಿಪಡಿಸ್ತೀವಿ, ಅವ್ರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ರು. ಇವತ್ತು ಮಾತಿಗೆ ತಪ್ಪದ್ರ ಇಲ್ಲ ಸರ್? ನಾ ಕೇಳ್ತಾ ಇರೋದು ಬಿಜೆಪಿ ಅವರು ನಾವು ಅದ್ರ ವಿರುದ್ಧ ನಾವು ಅಲ್ಲಿ ಪ್ರೊಟೆಸ್ಟ್ ಮಾಡ್ತೇವೆ ಅಂತ ಇದ್ರು, ಮಾಡಿದ್ರ? ಸರ್ ಅಷ್ಟು ಜನ ಮಾಡಿಲ್ಲ ಸರ್, ಕೆಲವೊಬ್ರು ಅಷ್ಟೇ ಮಾಡಿದ್ದಾರೆ. ಎಲ್ಲಿ ಮಾಡಿಲ್ಲ ಸರ್? ಒಬ್ಬರೇ ಇಬ್ಬರೇ ಕೇಳಿದಾರೆ ಅಷ್ಟೇ ಸರ್, ಪ್ರಶ್ನೆ ಯಾರು ಕೇಳಿಲ್ಲ. ವಿರೋಧ ಪಕ್ಷದ ನಾಯಕರು ಹೇಳಿಕೆ ಕೊಟ್ಟಿದ್ದಿಲ್ಲ, ಧಾರವಾಡದಲ್ಲೇ ನಿಮ್ಮ ಮುಂದೆ ಹೇಳಿಕೆ ಕೊಟ್ರಲ್ಲ ಸರ್. ಅದನ್ನೇ ಹೇಳ್ತಾ ಇದ್ದೀನಿ ಸರ್, ಒಬ್ಬರೇ ಇಬ್ಬರು ಅಷ್ಟೇ ಕೊಟ್ಟಿದ್ದಾರೆ ಸರ್, ಯಾರು ಕೊಟ್ಟಿಲ್ಲ ಅಂತ ಹೇಳ್ತೀನಿ. ಅಸೆಂಬ್ಲಿಯಲ್ಲಿ ಮಾತಾಡೇ ಇಲ್ಲ ಅವರು. ಪ್ರೊಟೆಸ್ಟ್ ಮಾಡ್ಬೋದು ಸರ್ ಅಸೆಂಬ್ಲಿಯಲ್ಲಿ, ಬೇರೆ ಬೇರೆ ಸಣ್ಣ ಪುಟ್ಟದಕ್ಕೆಲ್ಲದಕ್ಕೂ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾರೆ ಸರ್. ವಿಧಾನಸೌಧ ಒಳಗಡೆ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ವಿದ್ಯಾರ್ಥಿಗಳ ಪರವಾಗಿ ನೇಮಕಾತಿ ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಒಂದೇ ಒಂದು ಪ್ರೊಟೆಸ್ಟ್ ಮಾಡಿಲ್ಲ ಸರ್. ಒಂದು ಪ್ರೊಟೆಸ್ಟ್ ಮಾಡಿಲ್ಲ ಸರ್. ನಾನು ಸತ್ಯ ಹೇಳ್ತೀನಿ ಸರ್, ಇಲ್ಲಿ ಇರೋ ಅರವಿಂದ್ ಬೆಲ್ಲ ಸರ್ ಒಬ್ರು ಬಿಟ್ರೆ ಇಲ್ಲಿ ಇನ್ಯಾರು ಬಂದಿದ್ದಾರೆ ಸರ್? ಅಲ್ಲಿಂದ ಒಂದು ಹೋರಾಟಕ್ಕಂತೂ ಅವರು ಅಶೋಕ್ ಸರ್ ಮತ್ತೆ ಇವರು ಬಂದಿದ್ರು, ಚಲವಾದಿ ನಾರಾಯಣ ಸ್ವಾಮಿ ಸರ್. ಮತ್ತೆ ಇನ್ಯಾವ ಹೋರಾಟಕ್ಕೆ ಇದು ಮಾಡಿದ್ದಾರೆ ಹೇಳಿ ಸರ್? ಇವತ್ತಲ್ಲಿ ಪ್ರಶ್ನೆ ಮಾಡಿದ್ರೆ ಅವರು ವಿಧಾನಸೌಧದಲ್ಲಿ ಚರ್ಚೆ ಮಾಡಿದ್ರೆ, ಗಾಂಧಿ ಸ್ಟ್ಯಾಚ್ಯೂ ಮುಂದೆ ವಿಧಾನಸೌಧ ಒಳಗಡೆ ಪ್ರೊಟೆಸ್ಟ್ ಮಾಡಿದ್ರೆ ಇಷ್ಟು ಡಿಲೇನೇ ಆಗ್ತಿರ್ಲಿಲ್ಲ ಸರ್. ಆಗ್ತಿತ್ತ ಸರ್ ನೀವ್ ಹೇಳಿ? ಇವತ್ತು ಪರಿಸ್ಥಿತಿ ಹೆಂಗಿದೆ ಸರ್? ಇವತ್ತು ನನ್ನ ಮೇಲೆ 40 ಕೇಸ್ ಹಾಕಿದ್ರೆ ಸರ್, ಒಂದೇ ದಿನ ಪ್ರೊಟೆಸ್ಟ್ ಇದ್ದು, ಒಂದೇ ದಿನದ ಪ್ರೊಟೆಸ್ಟ್ 40 ಕೇಸ್ ಹಾಕಿದ್ದಾರೆ ಸರ್ ಇವರು. ಸರ್ ಇನ್ನೂ 50 ಹಾಕ್ಲಿ ಸರ್ ಕೇಸು ಸರ್. ಈಗ ಈಗ ಅನಿವಾರ್ಯ ಇದೆ ಸರ್. ಈಗ ಒಂದ್ ಮಾತು ಹೇಳ್ಬಿಡ್ತೇನೆ ಕೇಳಿ, ಮಿಸ್ಟೇಕ್ ಏನೈತಿ ಅಂತ ನಿಮ್ಗೂ ಗೊತ್ತೈತಿ. ನಮ್ಗೆ ನಾವು ಕ್ಯಾಮ್ರಾ ಹಿಡ್ಕೊಂಡು ಓಡಾಡೋರು, ನಾವ್ ಹೇಳಿದ ಕೂಡ ನೀವ್ ಏನ್ ಹೇಳಿದ್ರಿ, ಅವ್ರು ಹೋರಾಟಗಾರಲ್ಲ ಅಂತ ಹೇಳಿದ್ರಿ. ಹೋರಾಟಗಾರಲ್ಲ ಅಲ್ಲ ಅಂತ ಹೇಳಿದ್ರೆ ಅವ್ರನ್ನ ಕೇಸ್ ಹಾಕಿಸ್ರಿ ನೀವು ನೋಡೋಣ. ನೀವು ಹೇಳಿ ಕಂಪ್ಲೇಂಟ್ ಕೊಡ್ರಿ, ನಮ್ಮ ಸಂಘಟನೆಗಳನ್ನ ದಾರಿ ತಪ್ಪಿಸ್ಲಿಕ್ಕೆ ಬೇರೆ ಬೇರೆ ಬಂದಿದ್ರು ಅಂತ ಹೇಳಿ ನೀವೇ ಕೇಸ್ ಹಾಕಿಸ್ಕೊತೀರಿ ಸರ್. ನೀವು ಅದ್ರ ಬಗ್ಗೆ ಅವಾಗಲೇ ನಿಮಗೆ ಕ್ಷಮೆ ಕೇಳಿದ್ವಿ ಸರ್, ಸ್ಟೂಡೆಂಟ್ಸ್ ಪರವಾಗಿ. ಏನ್ ಹೇಳ್ತೀನಿ ನಿಮ್ಗೆ, ಅವ್ರು ಹೋರಾಟಗಾರ ಅಲ್ಲ ಅಂತ ನೀವು ಹೇಳಿದ ನಮ್ಮ ಕಡೆ ಸ್ಟೇಟ್ಮೆಂಟ್ ಐತಿ. ಅವ್ರ ಮೇಲೆ ನೀವು ಕಂಪ್ಲೇಂಟ್ ಕೊಡ್ರಿ, ಸಂಘಟನೆಯನ್ನ ದಾರಿ ತಪ್ಪಿಸಿ ಸರ್. ನೀವ್ ಹೇಳಿದಾಗ ಅವ್ರು ಒಬ್ರು ಇಬ್ರನ್ನ ಕರ್ಸ್ಬಿಟ್ಟು ನಾನು ಅವ್ರ ಹತ್ರನೂ ಕ್ಷಮೆ ಕೇಳಿಸಿದೀನಿ ನಿಮ್ಗೆ. ಅಲ್ಲ ಸರ್, ಇವಾಗ ಸರ್ ಇದು ಏನು 20ನೇ ತಾರೀಕಿಗೆ ನಮ್ಗೆ ಮೆಸೇಜ್ ಹಾಕಿ ಇವತ್ತು ಬಂದು ನಾವು ಪ್ರೊಟೆಸ್ಟ್ ಮಾಡ್ತೇನೆ ಅಂತ ಹೇಳತ್ತಿಲ್ಲ. ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕೈತಿ, ನೀವು ವಕೀಲರು ಇರ್ಬೋದು, ನೀವು ಫೈಟ್ ಮಾಡ್ಕೋಬಹುದು. ಬಟ್ ಕೋರ್ಟ್ ಅನ್ನ ಎದುರು ಹಾಕೊಂಡು ನೀವು ಮಾಡುವಂತ ಲೆವೆಲ್ ಬೆಳೆದಿರಂತ ಏನ್ ಮಾಡೋದು ಸರ್? ಕೋರ್ಟ್ ಎದುರು ಹಾಕೊಂಡು ಇದ್ ಮಾಡ್ತಾ ಇಲ್ಲ ಸರ್, ನಾನು ನೀವು ಅರ್ಥ ಮಾಡ್ಕೊಂತಿಲ್ಲ ಸರ್. ಸ್ಟೂಡೆಂಟ್ಸ್ ಸಡನ್ ಆಗಿ ಒಂದ್ ಏನೋ ಈ ಪ್ರತಿಭಟನೆ ಸಂಬಂಧ ನೀವು ಕಾನೂನು ಹೋರಾಟ ಮಾಡ್ತೀರಿ, ನೇಮಕಾತಿ ಸಂಬಂಧ ಕಾನೂನು ಹೋರಾಟ ಮಾಡ್ಬೋದಲ್ಲ. ಪ್ರತಿಭಟನೆ ಮಾಡೇ ನೀವು ನೇಮಕಾತಿ ಮಾಡ್ಬೇಕಂತೇನೆ ಸರ್. ಈಗ ಅದ್ರ ಬಗ್ಗೆನೂ ನಾವು ಇದು ಸೇಮ್ ಏನ್ ನಾವು ಇದು ಮನವಿ ಕೊಟ್ಟಿದ್ವಲ್ಲ ಸರ್, ರಿಕ್ವೆಸ್ಟ್ ಲೆಟರ್, ಸೇಮ್ ಅದನ್ನೇ ತಗೊಂಡು ಕೋರ್ಟ್ ಮುಂದೆ ಕೇಳಿದ್ವಿ ಸರ್, ಇದೆಲ್ಲ ಮಾಡಿ ಅಂತ. ಅದು ಕೋರ್ಟ್ಗೆ ಬರಲ್ಲ ಸರ್. ಇದನ್ನ ರೆಕ್ರೂಟ್ಮೆಂಟ್ ವಿಚಾರ ನೀವು ಮಾಡಿ ಅಂತ ಡೈರೆಕ್ಷನ್ ಕೋರ್ಟ್ ಬರಲ್ಲ ಸರ್. ಅದನ್ನ ಕೋರ್ಟ್ ಅವರೇ ವಾಲಂಟ್ರಿ, ನನಗೆ ಗೊತ್ತಾ ಸರ್ ಕೋರ್ಟ್ ಮ್ಯಾಟ್ರು. ಕೋರ್ಟ್ ವಿಚಾರದಲ್ಲಿ ಗೌರ್ಮೆಂಟ್ ಏನ್ ರೆಕ್ರೂಟ್ಮೆಂಟ್ ಮಾಡುತ್ತೆ, ಎಷ್ಟು ಮಾಡುತ್ತೆ. ಈಗ ಕೋರ್ಟಲ್ಲಿ ಕ್ಲರ್ಕ್ ಖಾಲಿ ಹುದ್ದೆ ಇದೆ ಸರ್, ಟೈಪಿಸ್ಟ್ ಖಾಲಿ ಇದೆ. ಕೋರ್ಟಲ್ಲಿ ಇರೋಂಥದ್ದೇ ರೆಕ್ರೂಟ್ಮೆಂಟ್ ಮಾಡ್ಕೊತಾ ಇಲ್ಲ. ಅಲ್ಲಿರೋ ಏನು ಸಿಬ್ಬಂದಿಗಳನ್ನ ಇವರು ಸೆನ್ಸಸ್ ಕಳ್ಸ್ಕೊಂತಾರೆ, ಇವರು ಮನೆ ಸೆನ್ಸಸ್ ಮಾಡೋದಕ್ಕೆ. ಅಲ್ಲೇ ಕೆಲಸ ಆಗ್ತಾ ಇಲ್ಲ ಸರ್. ಇವತ್ತು ಕೋರ್ಟ್ ಸಿಬ್ಬಂದಿ ಇಲ್ಲ, ಇವತ್ತು ಕೋರ್ಟಲ್ಲಿ ಸಿಬ್ಬಂದಿ ಇಲ್ಲ ಸರ್. ನಾವು ಕೋರ್ಟಲ್ಲಿ ಸಿಬ್ಬಂದಿ ಫಿಲ್ ಮಾಡಿ ಅಂತ ಹೇಳ್ಬಿಟ್ಟು ಪ್ರೊಟೆಸ್ಟ್ ಮಾಡೋಂಥ ಪರಿಸ್ಥಿತಿ ಬಂದಿದೆ ಇವತ್ತು. ಈ ಸಿದ್ದಣ್ಣನ ಮನೆ ಮುಂದೆ ಮಾಡಿದ್ರೆ ಹೆಂಗೆ? ಸಿದ್ದರಾಮಯ್ಯ ಅವ್ರ ಮನೆ ಮುಂದೆ ಮಾಡಿದ್ರೆ ಬೆಟರ್ ಇಲ್ಲ ಸತ್ಯ ಸರ್. ಅದನ್ನ ನೋಡಿ ಸರ್, ಈಗ ನಾನು ಸಿದ್ದರಾಮಯ್ಯ ಇಲ್ಲಿಂದ DC ಏನ್ ಮಾಡ್ಬೇಕು, ಇಲ್ಲಿ ಇಬ್ರು ಕೂತಿದ್ದಾರೆ ಅಂತ ಅಲ್ಲಿಗೆ ಹೇಳ್ಬೇಕು. ಬೆಟರ್ ಅಂದ್ರೆ ನೀವು ಅವ್ರ ಕಚೇರಿ ಮುಂದೆನೆ ಕೂತ್ಕೊಂಡ್ಬಿಟ್ರೆ. ಅಲ್ಲೂ ಪ್ಲಾನ್ ಮಾಡಿದೆ ಸರ್, ಅದ್ರ ಮುಂದೆನೆ ಅನಿರ್ದಿಷ್ಟಾವಧಿ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಬಟ್ ಆದ್ರೆ ಅಲ್ಲಿ ಪೊಲೀಸ್ ಇದ್ ಮಾಡ್ತಾರೆ ಅಂತ ಹೇಳಿ, ಅಂದ್ರೆ ಪೊಲೀಸ್ ಸಿಬ್ಬಂದಿ ಇರುತ್ತೆ, ಒಂದೇ ದಿನ ಪ್ರೊಟೆಸ್ಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು DC ಕಚೇರಿ ವಿಧಾನಸೌಧ ಮುಂದೆ ಮಲ್ಕೊಂಬಿಡಿ ಒಂದ್ 2-3 ದಿವಸ ಕಂಟಿನ್ಯೂಸ್. ನೀವು ಹೆಂಗಂಡ್ ಎನರ್ಜೆಟಿಕ್ ಇದ್ದೀರಾ. ನಾನು ಐ ಆಮ್ ನಾಟ್ ನಿಮ್ಮನ್ನ ಆಂಟಿ ಆಗಿ ಇದ್ ಮಾಡ್ತಿಲ್ಲ ಅಥವಾ ಇದ್ ಮಾಡ್ತಿಲ್ಲ, ಕಿಂಡ್ಲು ಮಾಡ್ತಿಲ್ಲ. ನಾನು ಏನ್ ಹೇಳ್ತಿದ್ದೀನಿ ಅಂತಂದ್ರೆ, ನಿಮ್ಮ ಉದ್ದೇಶ ಏನಿದೆ, ನಿಮ್ ಪರ್ಪಸ್ ಕರೆಕ್ಟ್ ಇದೆ ಸರ್. ನಾನು ಪರ್ಪಸ್ ಇಸ್ ಕರೆಕ್ಟ್. ನೀವು ಧಾರವಾಡ ನಿಮ್ಮ ಇದೇನು ಅಂತ ನನಗೆ ಗೊತ್ತು. ನಿಮ್ಮ ಇದೇನು ಧಾರವಾಡ ಏನಾಗ್ತಿದೆ, ನಿಮ್ಗೆ ಇಲ್ಲಿ ಅತಿ ಹೆಚ್ಚು ಸ್ಟೂಡೆಂಟ್ಸ್ ಇದ್ದಾರೆ, ಇದು ಇದಾಗುತ್ತೆ ಅನ್ನೋದನ್ನು.
ನಿಮ್ಗೆ ತಲುಪಬೇಕಾಗಿರೋದಲ್ಲಿ ಯುವರ್ ರೀಚಿಂಗ್ ಸ್ಪಾಟ್ ಈಸ್ ವಿಧಾನಸೌಧ. ಸರ್ ಈಗ ನೀವ್ ಹೇಳಿದ್ದ ನಾನು ಅದು ಯೋಚನೆ ಮಾಡಿದ್ದೆ ಸರ್. ಈಗ ಸಿದ್ದರಾಮಯ್ಯ ಸರ್ ಮನೆ ಮುಂದೆನೂ ಪ್ರೊಟೆಸ್ಟ್ ಮಾಡೋಣ, ಅಲ್ಲೂ ಇದ್ ಮಾಡೋಣ ಅಂತಾನೆ ಇದ್ ಮಾಡಿದ್ದು. ವಿಧಾನಸೌಧ ಮುಂದೆನೂ ಯೋಚನೆ ಮಾಡಿದೆ ಸರ್ ಮುಗ್ದುಕೊಳ್ಳೋಣ ಅಂತ ಹೇಳಿ. ಬಟ್ ಆದ್ರೆ ಇಲ್ಲಿ ನಿನ್ನೆ GB ಎಲೆಕ್ಷನ್ ಅನೌನ್ಸ್ ಮಾಡಿದ್ದಾದ್ಮೇಲೆ ಇಲ್ಲಿಂದ ನಾನು ಇಲ್ಲಿ ಮಾಡಿದ್ರೆ ಅಟ್ಲೀಸ್ಟ್ ಇವತ್ ನಾಳೆ ಸರ್ಕಾರ ಎಚ್ಚೆತ್ಕೊಂಡು ನಾಡಿದಾದ್ರು ಇವತ್ ನಾಳೆ ನೋಟಿಫಿಕೇಶನ್ಸ್ ಮಾಡಿದ್ರೆ ಈಗ GB ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇದ್ರೂ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ಬೋದು ಅಂತ ನಾನು ಇಲ್ಲಿ ಉದ್ದೇಶಕ್ಕೋಸ್ಕರ ನಾನು ಮಾಡ್ತಾ ಇರೋದು ಸರ್. ಬೇರೆ ಇನ್ನೇನಿಲ್ಲ ಸರ್. ಇಲ್ಲೇ ಮಾಡ್ಬೇಕು ಅಲ್ಲೇ ಮಾಡ್ಬೇಕಂತಲ್ಲ. ನೀವು ಹೇಳಿದ್ದು ಏನೇನು ಹೇಳಿದ್ರಿ ನಾನು 100% ಸತ್ಯ ಸರ್. ನನ್ನ ತಲೆಯಲ್ಲೂ ಅದೇ ಬಂದಿದ್ದು. ನಾನು ಇದಕ್ಕೂ ಮುಂಚೆ 1 ತಿಂಗಳು ಮುಂಚೆನೇ ಅಲ್ಲಿ ಮಾಡ್ಬೇಕು ಅನ್ಕೊಂಡೆ. ಬಟ್ ಆದರೆ ಬಿಜಾಪುರದಲ್ಲಿ ನಾವು ಪ್ರೊಟೆಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೆ ಸರ್ ಕಂಟಿನ್ಯೂಸ್ ಆಗಿ. ಅಲ್ಲೂ ಅನಿರ್ದಿಷ್ಟಾವಧಿ ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲೂ ಸ್ವಲ್ಪ ಡಿಲೇ ಆಗ್ತಾ ಬಂತು. ಹಂಗಾಗಿ ನಾನು ಒಂದ್ಸತಿ ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ಮೇಲೆ ಸರ್ಕಾರ ಏನಾದರೂ ಮಾಡುತ್ತೆ ಅಂತ ನಾನು ಲಾಸ್ಟ್ ಒಂದು 10 days ಬ್ಯಾಕ್ ಕೂಡ ಸಿದ್ದರಾಮಯ್ಯ ಸರ್ ಭೇಟಿ ಮಾಡಿದಾಗ ನಾನು ರೋಸ್ಟರ್ ಬಿಂದು ಸೈನ್ ಹಾಕಿದ್ದೀನಿ, ಇನ್ನೇನು ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ಬಿಡ್ತಿದ್ದೀವಿ ಇದೇ ವಾರದಲ್ಲಿ ಅಂತ ಹೇಳಿದ್ರು ಸರ್. ನಾನು ಇನ್ನೇನು ನೋಟಿಫಿಕೇಶನ್ಸ್ ಆಗುತ್ತಾ ಅಂತ ವೆಯ್ಟ್ ಮಾಡ್ತಿದ್ದೆ ಸರ್. ಈಗ ಮತ್ತೆ ಅಲ್ಲಿರೋದು ಹೇಳಿದ್ರೆ ನಾಳೆ ನಾಡ್ದು 2 ದಿನದಲ್ಲಿ ಆಗುತ್ತೆ ಅಂತ ಹೇಳಿದ್ರು ಸರ್. ಗೃಹ ಸಚಿವರು 8 ದಿನದಲ್ಲಿ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಟ್ವೀಟ್ ಮಾಡಿದ್ರು ಸರ್. ಇಲ್ಲಾದ್ರೂ ನೀವು ಮಾಡೋದಷ್ಟೇ, ನೀವು ಪ್ರೊಟೆಸ್ಟ್ ಕುಂದಿರ್ತಾರೆ, ಕುಂತ 5 ನಿಮಿಷಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ, ಮತ್ತು ನನ್ನ ಅರೆಸ್ಟ್ ಮಾಡೋದು ಒಂದೇ ಅಷ್ಟೇ ರೀ, ಬೇರೆ ಏನಿಲ್ಲ. ಸರ್. ಅವ್ರು ಮಾಡ್ಲೇಬೇಕು ನಿಮ್ಮನ್ನ, ಯಾಕಂದ್ರೆ ಕೋರ್ಟ್ ಆದೇಶ ಸರ್, ಅವ್ರು ಮಾಡ್ಲೇಬೇಕು ಸರ್. ನಾವೇನು ಹೇಳಕ್ ಬರಲ್ಲ ಅವಾಗ ಸರ್ ಕೋರ್ಟ್ ಬೆಟರ್ ನೀವು ನೆಹರು ಮೈದಾನದಾಗ ಇವತ್ತು ಕೂತು ಬಿಡ್ರಿ. ಸರ್ ಈಗ ನಾನು ಅಲ್ಲಿ 100 ಜನ ಸರ್ ನಮ್ಮ ಪರ್ಮಿಷನ್ ತಗೊಂಡು ಈಗ ಒಬ್ಬನೇ ಇರೋದಿಲ್ಲಿ, ಒಬ್ಬನೇ ನಾನು ಕೂತ್ಕೊಂತೀನಿ ಅಂತ ಹೇಳ್ತೀನಿ ವಿದ್ಯಾರ್ಥಿಗಳ ಪರವಾಗಿ. ನೀವು ಇರ್ಲಿಲ್ಲ, ಯಾವ್ದು ಸರ್? ಇರ್ಲಿಲ್ಲ, ಯಾವ್ದ್ರಲ್ಲಿ ಸರ್? ಅಧ್ಯಕ್ಷರು ಇರ್ಲಿಲ್ಲ ಅದರಲ್ಲಿ ಆರ್ಡರ್. ಸರ್ ಈಗ ಆರ್ಡರ್ 100 ಜನ ಅಂತಾನೆ ಹಾಕಿರೋ ಸರ್ ಅದ್ರಲ್ಲಿ. ಅವ್ರು 3 ಮಂದಿನ ತಗೊಂಡ್ ಕುಂದಿರ್ತೇನೆ ಅಂತಾರಲ್ಲಿ. ನನಗೆ ಒಬ್ಬಂಗೂ ಆರ್ಡರ್ ಕೊಟ್ಟಿಲ್ಲ ಅವರು. DC ಆಫೀಸ್ ಮುಂದೆ ನಾ ಒಬ್ಬ ಕುಂದಿರ್ತೇನೆ. ನನಗೆ ಹೈಕೋರ್ಟ್ ಏನ್ ಹೇಳೈತೆ 100 ಮಂದಿ ಅಂತ ಹೇಳೈತೆ. ನಿಮಿಷ ಸರ್, ಅಲ್ಲೇ ಕುಂದ್ರಿ. ಕೂಡ್ತೀರಾ ಇವತ್ತಿಂದ? ಈಗ ಸ್ಟೂಡೆಂಟ್ಸ್ ಬರ್ತಾರ? ಇಲ್ಲ ಯಾರೋ ಬರಲಿ, ಸ್ಟೂಡೆಂಟ್ಸ್ ಯಾರು ಬರಲಿ. ಶಶಿಕಾಂತ್ ಗುರುಜಿ ಅವ್ರು ಬಂದ ಮೇಲೆ ನಿಮ್ದು ಅವ್ರದ್ದು ಏನು ಕಾಂಬಿನೇಷನ್ ಆಗಿಲ್ಲ ಅಥವಾ ನಿಮ್ಮನ್ನ ಕೈ ಬಿಟ್ರ ಹೋರಾಟ? ಇಲ್ಲ ಸರ್, ನಾವು ಅವರೆಲ್ಲ ಜೊತೆಲಿ ಚರ್ಚೆ ಮಾಡಿದೀವಿ, ಮಾಡೋಣ ಅಂತಾನೆ ಹೇಳಿದೀವಿ. ಅವರು ಜೊತೆ ಯಾರು ಇವತ್ತು ಬರ್ಲಿಲ್ಲ? ಇಲ್ಲ, ಮೇ ಬಿ ಅವ್ರ ಕಾರ್ಯಕ್ರಮ ಇತ್ತು ಸರ್, ಬೇರೆ ಕಾರ್ಯಕ್ರಮ, ಹಂಗಾಗಿ ಬಂದಿಲ್ಲ. ಅವರು ಕಾನೂನು ಹೋರಾಟ ಮಾಡೋದು ಅಲ್ಲ, ಹೋರಾಟಕ್ಕಾಗಿ ನ್ಯಾಯಯುತವಾಗಿ ಹೋರಾಟ ಮಾಡಬೇಕು, ಕೋರ್ಟಿಗೆ ಹೋಗೋದಲ್ಲ ಅಂತ ಅವ್ರು ಹೇಳ್ತಾರೆ. ಮೇ ಬಿ ಅವ್ರ ವೈಯಕ್ತಿಕ ಇರ್ಬೋದು ಸರ್. ಅಂದ್ರೆ ನಿಮ್ಗೆ ಏಮನ್ಸಿದೆಯಾ? ಹಂಗೇನಿಲ್ಲ ಸರ್, ನಾವು ಯಾರಿಗೂ ಇದುವರೆಗೂ ಆ ಥರ ವೈಯಕ್ತಿಕವಾಗಿ ಯಾರಿಗೂ ಮಾತಾಡೋದಾಗಿರ್ಬೋದು, ಎಲ್ಲರೂ ಜೊತೆಲಿ ಸೇರ್ಕೊಂಡೆ ಹೋರಾಟ. ಇಲ್ಲಿ ಅಲ್ಟಿಮೇಟ್ ಸ್ಟೂಡೆಂಟ್ಸ್ ಹೆಲ್ಪ್ ಆಗುತ್ತೆ ಅಷ್ಟೇ, ಬೇರೆ ಏನಿಲ್ಲ. 20ಕ್ಕೆ ಪಾದಯಾತ್ರೆ ಮಾಡ್ತೀರಿ ಸರ್? 20ಕ್ಕೆ ನೆನ್ನೆ ಪ್ಲಾನ್ ಮಾಡಿದ್ದು ಸರ್, ಇವತ್ತಿಂದ ಇದು ಮಾಡೋಣ ಅಂತ. ಒಬ್ಬರೇ ಸರ್, ಯಾರು ಬರೋದಿಲ್ಲ. ಯಾರು ಬರೋದು? ನಮಸ್ಕಾರ. ನೇಮಕಾತಿ ಮಾಡಬೇಕು, KPSC ಅಕ್ರಮ ತಡಿಬೇಕು ಅಂತ. ತಡಿಬೇಕು ಸರ್, ಹೌದು. ತಡಿಬೇಕಲ್ಲ ಸರ್, ಅದು CBI ತನಿಖೆ ಮಾಡಬೇಕದು. KS PDO ಮತ್ತೆ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಆಗಿದೆ ಸರ್ ಅದು.